10 ಗಂಟೆ PM ಇದು 10 ಗಂಟೆ ತನಕ. ಬೆಳಿಗ್ಗೆ ಇದು 3 ಗಂಟೆಗೆ ಅಪ್ಲೋಡ್ ಮಾಡಿದೆ. ಮತ್ತೆ ನೋಡಿ, ಡೈಲಿ ಲಿಮಿಟೆಡ್ ರೀಚ್ಡ್ ಅಂತೆ, ವೆರಿಫಿಕೇಷನ್ ಅಂತೆ. ಹೆಂಗೆ ಹುರ್ಕೊಂಬಿಟ್ಟಾರೆ ಅಂದರೆ ನೋಡಿ, 5 ಅವರ್ ಬ್ಯಾಕ್. ಇದು 5 ಅವರ್ ಅಂದರೆ ಅಲ್ಲಿ ಕರೆಕ್ಟ್ ಆಗುತ್ತೆ. ಬೆಳಿಗ್ಗೆ 3:34 ವೀಡಿಯೋಲಿ ಇದೆ ನೋಡಿ. ಸಬ್ಸ್ಕ್ರೈಬ್ ಆಲ್ರೆಡಿ 101 ಅಂತ ಹೇಳಿದ್ರೆ 110 ಕೋಟಿ ಸಬ್ಸ್ಕ್ರೈಬ್ ಆಗಿದ್ದಾರೆ. 110 ಕೋಟಿ ಮೇಲೆ ಸಬ್ಸ್ಕ್ರೈಬ್ ಆಗಿದ್ದಾರೆ. 1 ಸಬ್ಸ್ಕ್ರೈಬ್ ಅಂದರೆ ನಂದು 1,72,00,000 ಅಂದರೆ 110 ಕೋಟಿ ಮೇಲೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಹುರ್ಕೊಂಬಿಟ್ಟಿದ್ದಾರೆ. ನೋಡಿ, ಬೆಳಗ್ಗೆ ಟೈಮಿಂಗ್ಸು 3:34ಕ್ಕೆ ಅಪ್ಲೋಡ್ ಮಾಡಿದ್ರೆ ಮತ್ತು ಅದೇ ರೀತಿ ಬರ್ತೈತೆ. ಈಗ ಬೆಳಗಿನ ಜಾವ 7 ಗಂಟೆ ನೋಡಿ, 7:39ಕ್ಕೆ ಮತ್ತೆ ಅಪ್ಲೋಡ್ ಮಾಡಿದೆ. ಅವೆಲ್ಲ ಡಿಲೀಟ್ ಮಾಡಿ ಮತ್ತು ಅದೇ ರೀತಿ ಬಂತೈತೆ. ಅಂದರೆ ಎಷ್ಟು ಒಂದು 4 ವೀಡಿಯೋನ 5 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ 1 ಮಿನಿಟ್ ಒಳಗಡೆ ಇರೋ ವೀಡಿಯೋ. ಯಾಕಂದರೆ ಅದು 1 ಮಿನಿಟ್ ಒಳಗಡೆ ಇರೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ 2 ಅವರ್ ತಗೊಳುತ್ತೆ. ಅಂದರೆ ಯಾವ ರೀತಿ ಪ್ರಾಬ್ಲಮ್ ಮಾಡ್ತಾರೆ ಅಂತ ಜನ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಒಂದು ವೇಳೆ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಆಗಲಿಲ್ಲ ಅಂದರೆ ಈ ರೀತಿ ಪ್ರಾಬ್ಲಮ್ ಮಾಡಿರ್ತಾರೆ. ಒಂದು ಡೈಲಿ ಲಿಮಿಟೆಡ್ ರೀಚ್ ಅನ್ನೋದು, ಇನ್ನು ಫೈಲ್ಡ್ ಅಂತ ಬರ್ಸೋದು. ಹಾಗಾಗಿ ನೀವು ಇದಕ್ಕೆಲ್ಲ ಅಕ್ಯೂಸ್ ಯಾರು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಅಮಿತ್ ಶಾ, ಸಿದ್ದರಾಮಯ್ಯ, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ನೇರವಾದ ಅಕ್ಯೂಸು. ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿರೋ ಎಂಪ್ಲಾಯಿಗಳು ಮತ್ತು ಓನರು ಅರೆಸ್ಟಾಗಿ ಜೈಲಲ್ಲಿ ಇಡಬೇಕಷ್ಟೇ. ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನಾನು ಡೈಲಿ ಎವ್ರಿ ಡೇ ನಿಮ್ಮ ಮುಂದೆ ಬರ್ತಾಯಿದ್ದೀನಿ, ನಿಮ್ಮ ಮನೆ ಬಾಗಿಲಿಗೆ ಕರೆಕ್ಟ್ ರೈಟ್ ಇನ್ಫಾರ್ಮೇಷನ್ ಮುಖಾಂತರ ಬರ್ತೀನಿ. ಬಟ್ ಇದು ತೊಂದರೆ ಮಾಡಿದ್ರು ಇವರೇ ನೇರವಾದ ರೆಸ್ಪಾನ್ಸ್. ನಾನು ಏನಾದರೂ ನನ್ನ ವೀಡಿಯೋ ಅಪ್ಲೋಡ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಫೈಲ್ ಇಡು ಅಂತ ಮಾಡಿರ್ತಾರೆ, ಈ ರೀತಿ ತೊಂದರೆ ಮಾಡ್ತಾರೆ. ನನಗೆ ಎಷ್ಟು ತೊಂದರೆ ಕೊಡ್ತಾರೆ ಅನ್ನೋದು ನಿಮಗೆ ಗಮನ ಕೊಡ್ತಾಯಿದ್ದೀನಿ, ಪಬ್ಲಿಕ್ ಗಮನ ಕೊಡ್ತಾಯಿದ್ದೀನಿ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್. ನಿಮಗೆ ಎಲ್ಲೇ ಇದ್ದರೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು ವೇಳೆ ಏನಾದ್ರು ವೀಡಿಯೋ ಅಪ್ಲೋಡ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ತೊಂದರೆ ಮಾಡಿರ್ತಾರೆ. ಎಲ್ಲ ನಿಮ್ಮ ಗಮನ ಕೊಡ್ತಾಯಿದ್ದೀನಿ.